ಯಾರು ನಾವು ಒಳ್ಳೇದ್ ಮಾಡ್ತಾರೆ ಅಂತ ನಾವು ಅನ್ಕೊಳ್ತಿರೋ ಅವ್ರ ಜನರ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಬಹಳ ಹಿಂದೆ ಹೋಗ್ತಾ ಇದಾರೆ ಅನ್ನೋದು ಜನರ ಒಂದು ಅಭಿಪ್ರಾಯ ಆಗ್ಬಿಟ್ಟೈತೆ. ஓட்டு கேட்க வரும்போது மட்டும் அப்படியே பிச்சை கேட்கற மாதிரி அம்மா தாயே அப்படிங்கறாங்க. ಮಂಗಳವಾರ ನಾನು ಭೇಟಿ ಆಗ್ತಾ ಇದ್ದೀನಿ ರೈಲ್ವೆ ಅಧಿಕಾರಿಗಳನ್ನ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಬಿಟ್ರೆ ಬಹಳ ದೊಡ್ಡ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳಿ ಅವ್ರಿಗೊಂದು ಮನವಿಯನ್ನು ಕೊಟ್ಟು, ஒவ்வொரு விழாவுக்கும் வீணா செலவழிக்கிறீங்களே அரசாங்க பணம், அந்த பணத்தை வச்சு 1000 திட்டம் நிறைவேற்றி இருக்கலாம். இதை ஏன் எந்த அரசியல்வாதி யோசிக்கிறது இல்ல? ಡೈಲಿ ಟ್ರಾವೆಲರ್ಸ್ ಏನ್ ಇವತ್ತು ಪ್ರತಿದಿನ 10,000 ಜನ ಮೇಲೆ ಹೋರಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಅನುಕೂಲವಾಗಿ ನಿಲ್ಬೇಕಾಗಿರೋಂತ ಕರ್ತವ್ಯ ನಮ್ಮ ಸಂಸದರಿಗೂ ಐತೆ, ಇಲ್ಲಿ ಇರ್ತಕ್ಕಂಥ ಶಾಸಕರಿಗೂ ಐತೆ. ஓட்டு வாங்குறதுக்காக ஜாதி வரியை தூண்டி விடுவீங்க, ஆனா இவங்களை வசதி விடுறதுக்கு ஒண்ணுமே பண்ண ಮಾಟೀங்க. ಸೋಮವಾರ ಮಂಗಳವಾರದೊಳಗೆ ಎಲ್ಲ ಸರಿ ಹೋಗುತ್ತೆ ಅಂತ ಒಂದು ಮಾತನ್ನು ಕೊಟ್ಟಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಸೋಮವಾರವರೆಗೂ ನೋಡಿ, ಮಂಗಳವಾರದ ನಂತರ ನನ್ನ ಹಾದಿಯಲ್ಲಿ ನನ್ನ ಒಂದು ಮುಖಂಡರನ್ನ ಒಂದು ನೆರವಿನಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಮುಂದೋಗ್ತಾ ಇದ್ದೀವಿ. ஏமாத்துறதுக்கு பிறந்தவங்க அரசியல்வாதிங்க, ஏமாறதுக்குன்னே பிறந்தவங்க ஏழை ஜாதிங்க அப்படின்னு நீங்க எல்லாம் நினைச்சிட்டீங்க இல்ல? பெண்கள் சந்திக்கும் முக்கிய பிரச்சனைகளான குழந்தையின்மை, குழந்தைகளின் வாழ்வியல் முறையில் நோய் எதிர்ப்பு குறைபாடு உள்ளிட்ட தீர்க்க முடியாத பல சந்தேகங்களுக்கு விளக்கம் அளித்து அதற்கான சிறந்த சிகிச்சை முறைகளை வழங்கி முற்றுப்புள்ளி வைக்கும் நோக்கில் கைதேர்ந்த தலைசிறந்த மருத்துவர்களால் இயங்கி வரும் ஓவம் மருத்துவமனை மருத்துவர்கள் சார்பில் இலவச மெகா மருத்துவ முகாம் கிங் ஜார்ஜ் மன்னன் ஹாரில் நடத்தப்பட்டது. இந்த மதிப்புத்தக்க இலவச மருத்துவ முகாமிற்கு தலைமை விருந்தினர்களாக ஆர்கே ஃபவுண்டேஷன் சேர்மனும் சமூக சேவகருமான திரு மோகன் கிருஷ்ணா, ராபர்ட்சன் பேட்டை சப் இன்ஸ்பெக்டர் திரு மகேஷ் மாலி, ஹியூமன் ரைட்ஸ் அமைப்பை சேர்ந்த திரு எல் பாபு உள்ளிட்டோர் கலந்து கொண்டு முகாமை சிறப்பித்தனர். மேலும் இந்த முகாமில் கலந்து கொண்ட திரு மோகன் கிருஷ்ணா அவர்கள் தின பயணிகள் சந்தித்து வரும் ரயில் நேர பிரச்சினை குறித்து விரைவில் சம்பந்தப்பட்ட அதிகாரிகளை சந்தித்து தீர்வு காண முயற்சி மேற்கொள்ள உள்ளதாக தெரிவித்தார். ವಿಶೇಷವಾಗಿ ಇವತ್ತು ನಮ್ಮ KGF ಜನತೆಗೆ ಒಂದು ಉಡುಗೊರೆಯಾಗಿ ಕೊಡ್ಲಿಕ್ಕೆ ಬಂದಂತ ಓಮ್ ಹಾಸ್ಪಿಟಲ್ನ ಸಿಬ್ಬಂದಿ ಆದಂತ ನಮ್ಮ ಕೋಟೆಯವರು ಚೈತ್ರಾ ಮೇಡಮ್ ಮತ್ತೆ ಸುಧಾ ಮೇಡಮ್ ಮತ್ತೆ ಮಹೇಶ್ ಸರ್ ಅವರೇ, ನಮ್ಮ KGF ಜನತೆಯ ಪರವಾಗಿ ಇಲ್ಲಿ ಬಂದಿರತಕ್ಕಂತ ನಿಮ್ಮ ಒಂದು ಸೇವೆಯನ್ನ ಪಡ್ಕೊಳ್ಳಕ್ಕೆ ಬಂದಿರತಕ್ಕಂತ ಎಲ್ಲರ ಪರವಾಗಿ, KGF ಜನತೆಯ ಪರವಾಗಿ ಹಾಗೂ ವಿಶೇಷವಾಗಿ ನಮ್ಮ ರಾಕೇಶ್ ಸರ್ನ ಪರವಾಗಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಪರವಾಗಿ ನಾನು ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ KGF ತಾಲೂಕಲ್ಲಿ ಬಹಳಷ್ಟು ಸಮಸ್ಯೆಗಳುಂಟು. ಅದರಲ್ಲಿ ಮುಖ್ಯವಾಗಿ ಈ ಆರೋಗ್ಯದ ಸಮಸ್ಯೆಯನ್ನ ಬಹಳಷ್ಟು ಹದಗೆಟ್ಟಿರ್ತಕ್ಕಂಥ ಸಮಯದಲ್ಲಿ ಈ ಓವಂ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ನಮ್ಮ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ಡಾಕ್ಟರ್ಸ್ಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕಾರಣ ಅವ್ರದ್ದು ಎಷ್ಟೇ ಕೆಲಸ ಇದ್ರು ಸಹ ಒಂದು ಉಚಿತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಮಾಡಿ ಹೆಣ್ಣಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ತಾಯಿತನ ಅನ್ನೋದು. ಆ ತಾಯಿತನೆಯನ್ನ ಭಯ ಪಡೆದಿರ ಬಂದು ನಾವಿದೀರಿ ನಿಮ್ ಜೊತೆ, ಯಾರು ಭಯಪಡಂತ ಒಂದು ಅವಶ್ಯಕತೆ ಇಲ್ಲ, ಒಂದು ಫರ್ಟಿಲಿಟಿ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ಓಮ್ ಹಾಸ್ಪಿಟ್ಲಿಯ ಒಂದು ಸೇವೆಯನ್ನ ನಾನು ಬಹಳ ಶ್ಲಾಘನೆಯಿಂದ ನಿಮಗೆ ಶ್ಲಾಘಿಸ್ತಾ ಇದ್ದೀನಿ. ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ, ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ಡಾಕ್ಟರ್ಸ್ ಇನ್ನು ಅತಿ ಹೆಚ್ಚಿನ ಶಕ್ತಿ ಬರಲಿ, ಇನ್ನು ಈ ತರ ನಮ್ಮ KGF ಕ್ಷೇತ್ರಕ್ಕೆ, ನಮ್ಮ KGF ಜನತೆಗೆ ಒಳ್ಳೆಯ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ನೀವು ಮುಂದೆ ಬಂದಿರೋದಕ್ಕೆ ನಾನು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನ ಹೇಳ್ತಾ ಇದ್ದೀನಿ. ಯಾವುದು ಸ್ವಾರ್ಥವಿಲ್ಲದೆ ತನ್ನ ವೈಯಕ್ತಿಕವಾದ ಸಮಯವನ್ನ ಬಿಟ್ಟು ಅನೇಕ ಕರೆಗಳು ಬಂದ್ರು ಸಹ ಎದೆಗೂಡದೆ ಎದೆಗುಂದದೆ ಈ ನಿಮ್ಮ ಮೋಹನ್ ಕೃಷ್ಣ ಕರ್ಕೊಂಡ್ ಬರ್ಬೇಕು ಅಂತೇಳಿ ಮೋಹನ್ ಕೃಷ್ಣ ಸರ್ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿರ್ತಕ್ಕಂಥ ನಮ್ಮ ಡಾಕ್ಟರ್ಸ್ ನ ಕರ್ಕೊಂಡ್ಬಂದು ಅನೇಕರಿಗೆ ಒಳ್ಳೇದಾಗ್ತಿರ್ತಕ್ಕಂಥ ನಮ್ಮ ರಾಕೇಶ್ ಸರ್ ಅವರಿಗೆ ನಾನು RK ಫೌಂಡೇಶನ್ ಕಡೆಯಿಂದ, ನನ್ನ ಪದಾಧಿಕಾರಿಗಳ ಕಡೆಯಿಂದ, KGF ಜನತೆಯ ಪರವಾಗಿ ನಾನು ನಿಮಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಇನ್ನು ಧೈರ್ಯ, ಇನ್ನು ಶಕ್ತಿ ಕೊಟ್ಟು ಇನ್ನ ಈ ತರ ಅನೇಕ ಸೇವೆಗಳನ್ನು ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಡೈಲಿ ಟ್ರೈನ್ ಪ್ರಾಬ್ಲಮ್ ತುಂಬಾ ಹೆಚ್ಚಾಗಿದೆ. ಅದರಿಂದ ಟ್ರಾವೆಲರ್ಸ್ ತುಂಬಾ ಮೇನ್ ಪರ್ಟಿಕ್ಯುಲರ್ ಒಂದು ಲೇಡೀಸ್ ತುಂಬಾ ಆಗಿದೆ. ಇವತ್ತು ಈ ನಮ್ಮ KGF ನಗರಕ್ಕೆ ಶಾಪ ಅಂಟ್ಕೊಂಡೈತೆ ಅಂತ ಹೇಳಿದ್ರೆ ತಪ್ಪಾಗ್ಲ. ಯಾರು ನಾವು ಒಳ್ಳೇದ್ ಮಾಡ್ತಾರೆ ಅಂತ ನಾವು ಅನ್ಕೊಳ್ತಿರೋ ಅವ್ರ ಜನರ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಬಹಳ ಹಿಂದೆ ಹೋಗ್ತಾ ಇದಾರೆ ಅನ್ನೋದು ಜನರ ಒಂದು ಅಭಿಪ್ರಾಯ ಆಗ್ಬಿಟ್ಟೈತೆ. ಬಹುಶಃ ನನಗೂ ಒಂದ್ 3-4 ದಿವಸದಿಂದ ನನ್ನ ಪದಾಧಿಕಾರಿಗಳಿಂದ ಮತ್ತೆ ನಮ್ಮ ಮುಖಂಡರುಗಳಿಂದ ಈ ಒಂದು ಮಾತು ಕೇಳ್ತೈತೆ. ಮಂಗಳವಾರ ನಾನು ಭೇಟಿ ಆಗ್ತಾ ಇದ್ದೀನಿ ರೈಲ್ವೆ ಅಧಿಕಾರಿಗಳನ್ನ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಬಿಟ್ರೆ ಬಹಳ ದೊಡ್ಡ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳಿ ಅವ್ರಿಗೊಂದು ಮನವಿಯನ್ನು ಕೊಟ್ಟು KGF ಜನತೆಗೆ ಆಗಿರ್ತಕ್ಕಂಥ ಅನಾನುಕೂಲಗಳನ್ನ
ಮತ್ತೆ ಎಸ್ಪೆಷಲಿ ನಮ್ಮ ಡೈಲಿ ಟ್ರಾವೆಲರ್ಸ್ ಏನ್ ಇವತ್ತು ಪ್ರತಿದಿನ 10,000 ಜನ ಮೇಲೆ ಹೋರಾಡ್ತಾ ಇದ್ದಾರೆ, ಅವರಿಗೆ ಒಂದು ಅನುಕೂಲವಾಗಿ ನಿಲ್ಬೇಕಾಗಿರೋಂಥ ಕರ್ತವ್ಯ ನಮ್ಮ ಸಂಸದರಿಗೂ ಐತೆ, ಇಲ್ಲಿ ಇರ್ತಕ್ಕಂಥ ಶಾಸಕರಿಗೂ ಐತೆ. ಬಹುಶಃ ಹೋದ ತಿಂಗಳು ಮಾನ್ಯ ಸಚಿವರಾದಂಥ ಕೇಂದ್ರ ಸಚಿವರಾದಂಥ ಸೋಮಣ್ಣ ಅವರು ಬಂದಾಗ ಅನೇಕರು ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ ಅಂತ ನಾನು ಕೇಳ್ಕೊಂಡೆ. ಆದ್ರೂ ಸಹ ಈ ಮಣ್ಣಿನ ಮಗನಾಗಿ ನನಗೊಂದು ಆದ್ಯ ಕರ್ತವ್ಯ ಐತೆ. ನನ್ನ ಜನರು, ನನ್ನ KGF ತಾಲೂಕಲ್ಲಿರ್ತಕ್ಕಂಥ ಡೈಲಿ ಟ್ರಾವೆಲರ್ಸ್ಗೆ ಅವರ ಒಂದು ಬೆನ್ನೆಲುಬಾಗಿ ನಿಲ್ತಕ್ಕಂಥ ಕರ್ತವ್ಯ ನನಗೂ ಐತೆ. ಮಂಗಳವಾರ ನಾನು ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಮ್ಮ ಸಂಸದರ ಜೊತೆ ಕೂಡ ನಾನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ. ಸೋಮವಾರ ಮಂಗಳವಾರ ಎಲ್ಲ ಸರಿ ಹೋಗುತ್ತೆ ಅಂತ ಒಂದು ಮಾತನ್ನು ಕೊಟ್ಟಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಸೋಮವಾರವರೆಗೂ ನೋಡಿ, ಮಂಗಳವಾರದ ನಂತರ ನನ್ನ ಹಾದಿಯಲ್ಲಿ ನನ್ನ ಒಂದು ಮುಖಂಡರನ್ನ ಒಂದು ನೆರವಿನಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಮುಂದೋಗ್ತಾ ಇದ್ದೀನಿ. ಒಂದ್ ವರ್ಷ ಆಗಿ ಮದ್ವೆ ಆಗಿ ಮಕ್ಕಳಾಗ್ದಲೇ ಇರೋರ್ಗೋಸ್ಕರ ಇದನ್ನ ಮಾಡ್ತಾ ಇರೋದು. ಸುಮಾರು ಜನಕ್ಕೆ ನಾನು ಆಗ್ಲಿಂದ ಬಹಳ ಪೇಷಂಟ್ಸ್ ನ ನೋಡ್ತಾ ಇದ್ದೆ. ಕೆಲವ್ರಿಗೆ ಏನ್ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು ಅಷ್ಟು ಅಂದಾಜು ಇರೋದಿಲ್ಲ. ಸೊ ಹಾಗಾಗಿ ಈ ತರ ಉಚಿತ ಸಮಾಲೋಚನೆ ಕೊಡೋದ್ರಿಂದ ಆ ಪೇಷಂಟ್ಸ್ಗೂ ಗೈಡೆನ್ಸ್ ಸಿಗುತ್ತೆ. ಇಲ್ಲಿ ಲೋಕಲಿ ಏನ್ ಟ್ರೀಟ್ಮೆಂಟ್ ಸಿಗುತ್ತೆ, ಯಾವ ಹೈಯರ್ ಟ್ರೀಟ್ಮೆಂಟ್ಸ್ಗೋಸ್ಕರ ಅವರು ಬೆಂಗಳೂರಿಗೆ ಬರ್ಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಅವ್ರ ಟ್ರೀಟ್ಮೆಂಟ್ಸ್ ಆಧಾರಿತ ಮೇಲೆ ನಾವಿವತ್ತು ಅವ್ರಿಗೆ ಉಚಿತ ಸಮಾಲೋಚನೆ ಕೊಟ್ಟಿದೀವಿ. ಆಲ್ಮೋಸ್ಟ್ 25-30 ಜನ ಪೇಷಂಟ್ಸ್ ಇದ್ರದ್ದು ಉಪಯೋಗನ ಪಡ್ಕೊಂಡಿದ್ದಾರೆ. ಸೊ ಇನ್ನು ಮುಂದೆ ನಮ್ಗೆ ಆಸ್ ಅ ಸೋಷಿಯಲ್ ಕಾಸ್, ಸೋಷಿಯಲ್ ಸರ್ವಿಸ್ ಇಂದ ಈ ತರ ಬಹಳ ಕ್ಯಾಂಪ್ಸ್ ನ ಮಾಡ್ಬೇಕು ಅಂತ OM ಹಾಸ್ಪಿಟಲ್ ಬಯಸುತ್ತೆ. ಇಲ್ಲಿ ನಡೆದಿರೋದ್ರಲ್ಲಿ ಜಾಸ್ತಿ ಫರ್ಟಿಲಿಟಿ ಇಶ್ಯೂಸ್ ಹೆಚ್ಚಾಗಿ ಕಂಡು ಬಂದಿದೆ. ಜೊತೆಗೆ ಸ್ವಲ್ಪ ಹೆಣ್ಮಕ್ಳು ಋತುಬಂಧದ ಸಂಬಂಧಗಳು ಕೂಡ ಕಂಡು ಬಂದಿದೆ. ಸೊ ಅವ್ರಿಗೆಲ್ಲ ನಾವು ಗೈಡೆನ್ಸ್ ಕೊಟ್ಟಿದೀವಿ. ಸಾಮಾನ್ಯವಾಗಿ ಹೆಣ್ಮಕ್ಳು ಏನು ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಶ್ಯೂಸ್ ಅಲ್ಲಿ ಜಾಸ್ತಿ ಇರ್ತಾರೆ. ಸೊ ಅದು ಒಂದು 15-16 ವರ್ಷಕ್ಕೆ ಎಲ್ಲಾನೇ ಶುರು ಆಗ್ತಾ ಇದೆ. ಸೊ ಸಾಮಾನ್ಯವಾಗಿ ಹೆಣ್ಮಕ್ಳು ಆ ಏಜ್ ಇಂದ ಅವ್ರ ಹೆಲ್ತ್ ಬಗ್ಗೆ ಕಾನ್ಶಿಯಸ್ನೆಸ್ ಇಲ್ಲ. ಅಂದ್ರೆ ಅವಾಗೇನೆ ಓವರ್ ವೆಯ್ಟ್ ಆಗ್ತಾರೆ, ಸರಿಯಾಗಿ ಟೈಮ್ ಕರೆಕ್ಟ್ ಆಗಿ ಊಟ ಮಾಡಲ್ಲ, ಓದೋದು ಎಲ್ಲ ಸ್ಟ್ರೆಸ್. ಸೊ ಹಂಗಾಗಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಕೂಡ ಅವಾಗ ಏಜ್ಗೆನೆ ಬಿಗಿನ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಹೆಣ್ಮಕ್ಳಿಗೆ ನಾವ್ ಇದನ್ನ ಜಾಸ್ತಿ ಫೋಕಸ್ ಮಾಡಿ ಜಾಸ್ತಿ ಎಜುಕೇಶನಲ್ ಕ್ಯಾಂಪ್ಸ್ ಮಾಡ್ಬೇಕು ಅಂತ ಅನ್ಕೋತಾ ಇದೀವಿ. ಫಾರ್ ಗಿವಿಂಗ್ ಇವತ್ತು ಆಪರ್ಚುನಿಟಿ. ಸೊ ಇವಾಗ ಫ್ರಮ್ ದ ಪೀರಿಯಾಟ್ರಿಕ್ ಸೈಡ್, ಇವಾಗ ವಿಂಟರ್ ಸೀಸನ್ ಅಲ್ಲಿ ನೋಡ್ತಾ ಇದೀವಿ, ತುಂಬಾ ಕಾಫ್ ಅಂಡ್ ಕೋಲ್ಡ್ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಚಿಕ್ಕ ಸ್ಮಾಲ್ ಬೇಬೀಸ್ ಕಂದ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದೆ. ಸೊ ಫಾರ್ ದ ಓನ್ಲಿ ಅಡ್ವೈಸ್ ಈಸ್ ಫಾರ್ ದ ಪೇರೆಂಟ್ಸ್, ಅವರು ಕೂಲ್ ಟೆಂಪರೇಚರ್ ಅಲ್ಲಿ ಸ್ವಲ್ಪ ಬೇಬೀಸ್ ಎಲ್ಲ ಆಚೆ ತಗೊಂಡು ಹೋಗ್ಬಾರ್ದು. ಅಟ್ ದ ಸೇಮ್ ಟೈಮ್ ವ್ಯಾಕ್ಸಿನ್ಸ್ ಎಲ್ಲ ಚೆನ್ನಾಗಿ ಕೊಡಬೇಕು. ಅದನ್ನ ಟೈಮ್ ಪರ್ಟಿಕ್ಯುಲರ್ ಟೈಮ್ ಏನೇನು ವ್ಯಾಕ್ಸಿನ್ಸ್ ಕೊಡಬೇಕು ಎಲ್ಲ ಕೊಟ್ಟು ಮಗುವಿನ ಸ್ವಲ್ಪ ಪ್ರೊಟೆಕ್ಟ್ ಮಾಡಬೇಕು ಮುಂದೆನೆ ಇಮ್ಯುನಿಟಿನಿಂದ. ಸೊ ಆ ಟೈಮಲ್ಲಿ ಇಫ್ ಯು ಡೂ ಲೈಕ್ ದಟ್, ಅದರಿಂದ ಸ್ವಲ್ಪ ಪ್ರೊಟೆಕ್ಷನ್ ಇರ್ತದೆ. ಸೊ ಅವ್ರಿಗೆ ಕಾಫು ಕೋಲ್ಡ್ ಏನು ಅಷ್ಟು ಕಾಮನ್ ಆಗಿ ಬರಲ್ಲ, ಅವರು ಸಿವಿಯಾರಿಟಿನೂ ಹೋಗಲ್ಲ. ಸೊ ಫಾರ್ ದಿಸ್ ಆಸ್ ಅ ವಿಂಟರ್ ಸೀಸನ್ ಗೋಯಿಂಗ್, so that is why it is important now. So today it's a best thing to have here to come KGF people to serve them. Thank you so much. தகவலில் ராகேஷ் ஒரு நல்ல ஒரு அவேர்னஸ் ப்ரோக்ராமு, ஹெல்த் அவேர்னஸ் ப்ரோக்ராம், ஃபர்டிலிட்டி ப்ரோக்ராம் நல்ல ஒரு அவேர்னஸ் ப்ரோக்ராம் பண்ணுறது மக்கள் வந்து யூஸ் பண்ணணும். ஃபர்ஸ்ட் ஆஃப் ஆல் தங்கவயல் மக்கள் யூஸ் பண்ணணும். இதே மாதிரி எனக்கு ஒரு ஆசைனா, மோகன் கிருஷ்ணா வந்து RK ஃபவுண்டேஷன் வந்து நீ KGFல ஒரு யங்ஸ்டர் வச்சு நல்ல ஒரு அவேர்னஸ் கொடுத்துங்கிறாரு. நல்ல ஒரு எஜுகேஷன், நல்ல ஒரு சிஸ்டமேட்டிக்காக பண்ணு, நல்ல ஒரு வேலை பண்ணுங்க. எனக்கு இப்போ பர்சனலாக ஒரு ஹியூமன் ரைட்ஸ் சார்பாக நான் சந்தோஷம் தான் எனக்கு. அது விஷயத்தில் நான் அவரை ரொம்ப லைக் பண்ணுறேன். நீ இதே மோகன் கிருஷ்ணா வச்சு நீ ಟೋಟಲ್ ಇಡೀ KGF ಫುಲ್ಲ ನೀನು ಹೆಲ್ತ್ ಪ್ರೋಗ್ರಾಮ್ ನೀ ಆರಂಭಿಸಿದ್ರೆ ಅವನ ಸಂತೋಷ. ಜನಗೆ ಒಳ್ಳೆ ಸುದ್ದಿ ಹೇಳ್ಬೇಕಂದ್ರೆ ಜನ ಯೂಸ್ ಮಾಡ್ಬೇಕದು. ಯಾಕಂದ್ರೆ KGF ಅಲ್ಲಿ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಬರ್ತಾ ಇದೆ ಅಂದ್ರೆ ಯೂಸ್ ಮಾಡ್ಕೊಳ್ಬೇಕು. ಜನ ಅದು ಯೂಸ್ ಮಾಡಲ್ಲ. ಇಲ್ಲಿ ಯಾರೋ ಒಬ್ರು ಮಾಡ್ತಾರೆ, ಬರ್ತಾರೆ, ಹೋಗ್ತಾರೆ, ಹೇಳ್ಕೊಂಡು ಹಂಗೆ ಸುಮ್ಮನೆ ಇದ್ದಾರೆ. ನೀವು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾರೆ. ಅದು ನಮ್ಮ ರಾಕೇಶ್ ಇವತ್ತು ಓಮಲ್ಲಿ ಇದ್ದಾರೆ. ಓಮಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ. ಅವ್ರು ಅಲ್ಲಿಂದ ಕರ್ಕೊಂಡು 4 ಡಾಕ್ಟರ್ 5 ಡಾಕ್ಟರ್ ಕರ್ಕೊಂಡು ಬಂದು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರು ಮೋಹನ್ ಕೃಷ್ಣ ಫಾಲೋವರ್ಸ್ ಒಪ್ಕೊಳ್ತೀನಿ, ಸಂತೋಷ ನಮ್ಗೆ. ಮೋಹನ್ ಕೃಷ್ಣ ಇಲ್ಲಿ ಬಂದು KGF ಅಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಜನಗಳು ಇಟ್ಕೊಂಡು, ಒಳ್ಳೆ ಯಂಗ್ಸ್ಟರ್ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ. ನಾ ಅದ್ರ ಬಗ್ಗೆ ತುಂಬಾ ಸಂತೋಷ, ನಾನು ಲೈಕ್ ಮಾಡ್ತೇನೆ. ನನ್ನ ಅದ್ರ ಬಗ್ಗೆ ಇನ್ನೊಬ್ರು ಕೇರ್ ಮಾಡ್ತಾರೆ, ಅದ್ರ ಬಗ್ಗೆ ನನ್ಗೆ ಅದ್ರ ಅವಶ್ಯಕತೆ ಬರಲ್ಲ. ನಾ ಯಾರಿಗೂ ಕ್ಯಾರು ಮಾಡೋದಿಲ್ಲ, ನನ್ನ ಪಾಲಿಸಿ ಬೇರೆ. ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಲೈಕ್ ಮಾಡೋದು ನಂದು ಒಂದು ಪರ್ಸನಲ್ ಒಪಿನಿಯನ್. ಅದಕ್ಕೋಸ್ಕರ ಅವ್ರಿಗೆ ಫಸ್ಟ್ ಆಫ್ ಆಲ್ ಜನಕ್ಕೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಅವೇರ್ನೆಸ್ ಕೊಡ್ತಾರೆ. ಅವ್ರಿಗೆ ನನ್ನ ಮುಖಾಂತರ, ಹ್ಯೂಮನ್ ರೈಟ್ಸ್ ಮುಖಾಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ. ರಾಕೇಶ್ ಬಗ್ಗೆ ಹೇಳ್ಬೇಕು. ರಾಕೇಶ್ ನಮ್ಮ ತಮ್ಮ.
ರಾಕೇಶ್ ನಾನು ಇವತ್ತು ಎಲ್ಲೇ ಬೇರೆ ಕಡೆ ಹೋಗಿದ್ದೀನಿ, ನಾವು ಒಂದು 10 ಫೋನ್ ನೋಡಿತಾರೆ, ನಾನು ಬರ್ಬೇಕು ಬಂದಿದ್ದೀನಿ. ಒಳ್ಳೆ ಸಂತೋಷ ಆಯ್ತು ರಾಕೇಶ್, ಇದು ಕಂಟಿನ್ಯೂ ಮಾಡಬೇಕು, ಎಲ್ಲಾ ಕಡೆ ಕಂಟಿನ್ಯೂ ಮಾಡಿ. ಇಡೀ ಕೋಲಾರ ಡಿಸ್ಟಿಕ್ ಅಲ್ಲಿ, ಇಡೀ KGF ಅಲ್ಲಿ ಪೂರ್ತಿ ವಿಲೇಜ್ ಎಲ್ಲಾ ಕಡೆ ಕಂಟಿನ್ಯೂ ಮಾಡ್ಕೊಂಡು ಮುಖಾಂತರ ಹೇಳ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ.